ಬಂಧುಗಳೇ ನಮಸ್ಕಾರ. ನಾನು ನಿಮ್ಮ ಎಲ್ KRS ಪಕ್ಷದ ರಾಜ್ಯ ಜಂಟಿ ಕಾರ್ಯದರ್ಶಿ. ಕಂದಾಯ ಇಲಾಖೆ ಇವತ್ತು ಏನು ಕಂದಾಯ ಇಲಾಖೆಯ ಕಂದಾಯ ಸಚಿವರಾದಂಥ ಕೃಷ್ಣ ಬೈರೇಗೌಡರು ಕಂದಾಯ ಇಲಾಖೆಗೆ ಸಂಬಂಧಪಟ್ಟಂತೆ ಎಲ್ಲವೂ ಆನ್ಲೈನ್ ಆಗಿದೆ. ಆನ್ಲೈನ್ನಲ್ಲಿ ಇವತ್ತು ಯಾವುದೇ ಒಂದು ನಿಮಗೆ ಕೆಲಸಗಳಾಗಬೇಕು ಅಂದ್ರೂ ಆನ್ಲೈನಲ್ಲಿ ಅಪ್ಲೈ ಮಾಡಿದ್ರೆ ನಿಮಗೆ ಆನ್ಲೈನ್ ಮುಖಾಂತರನೇ ಅಪ್ರೂವಲ್ಲು ಸಿಗುತ್ತೆ, ನಿಮ್ಮ ಕೈಗೆ ಡಾಕ್ಯುಮೆಂಟ್ಗಳು ಸಿಗುತ್ತೆ ಅಂತ ಹೇಳ್ತಾ ಬರ್ತಾ ಇದ್ದಾರೆ. ಅದೇ ರೀತಿಯಾಗಿ ಎಷ್ಟು ಬ್ರಹ್ಮಾಂಡ ಭ್ರಷ್ಟಾಚಾರ ಇವತ್ತು ರಾಜ್ಯದ ಯಾವುದಾದ್ರೂ ಒಂದು ಇಲಾಖೆಯಲ್ಲಿ ನಡೀತಾ ಇದೆ ಅಂದರೆ ಅದು ಹೆಚ್ಚು ನಡೀತಾ ಇರುವಂಥದ್ದು ಕಂದಾಯ ಇಲಾಖೆಯಲ್ಲಿ. ನಾವು ಇವತ್ತು ಕಂದಾಯ ಇಲಾಖೆಗೆ ಸಂಬಂಧಪಟ್ಟಂತಹ ಸಬ್ ರಿಜಿಸ್ಟ್ರಾರ್ ಕಚೇರಿ ಏನು ಬೆಂಗಳೂರಿನ ರಾಜಾಜಿನಗರ ವಿಧಾನಸಭಾ ಕ್ಷೇತ್ರಕ್ಕೆ ಸೇರುವಂತಹ ಲಗ್ಗೆರೆಯಲ್ಲಿ ಇರುವಂತಹ ಒಂದು ಸಬ್ ರಿಜಿಸ್ಟ್ರಾರ್ ಕಚೇರಿಯ ಮುಂಭಾಗದಲ್ಲಿ ನಿಂತಿದ್ದೀವಿ. ನಿನ್ನೆ ದಿನ ನಮ್ಮ ಪಕ್ಷಕ್ಕೆ ಒಂದು ಕರೆ ಬರುತ್ತೆ, ಮ್ಯಾರೇಜ್ ಸರ್ಟಿಫಿಕೇಟು ಮದುವೆಯ ನೋಂದಣಿ ಪತ್ರವನ್ನು ಏನು ಡೂಪ್ಲಿಕೇಟ್ ಪಡೆಯೋದಕ್ಕೆ ಇಲ್ಲಿ 1000 ರೂಪಾಯಿ ಕೇಳ್ತಾ ಇದ್ದಾರೆ ಅಂತ. ಇಲ್ಲಿ ನಮಗೆ ಫೋನ್ ಮಾಡಿದಂಥವ್ರು ಭರತ್ ಅನ್ನುವ ವ್ಯಕ್ತಿ ಅವರ ಮಿಸಸ್ಸು ಮತ್ತು ಅವ್ರ ತಾಯಿಯನ್ನು ಕಳಿಸಿರ್ತಾರೆ, ಹೋಗಿ ಅದಕ್ಕೆ ಅಪ್ಲೈ ಮಾಡ್ಕೊಂಬನ್ನಿ ಅಂತ. ಪಾಪ ಇವ್ರಿಗೆ ಗೊತ್ತಾಗಿಲ್ಲ ಎಲ್ಲಿ ಹೋಗಬೇಕು, ಯಾರನ್ನ ಕೇಳಬೇಕು ಅಂತೇಳಿ ಕಚೇರಿಗೆ ಏನು ನೇರವಾಗಿ ಸಬ್ ರಿಜಿಸ್ಟ್ರಾರ್ ಕಚೇರಿಗೆ ಅವರು ಭೇಟಿ ಕೊಟ್ಟು ಏನಾಗಬೇಕಾಗಿದೆ ಅಂತ ಕೇಳಬೇಕಿತ್ತು. ಆದರೆ ಅವ್ರಿಗೆ ಗೊತ್ತಾಗಿಲ್ಲದೆ ಇರೋ ಕಾರಣ ಅವರು ಇಲ್ಲಿ ಸಬ್ ರಿಜಿಸ್ಟ್ರಾರ್ ಕಚೇರಿಯಲ್ಲಿ ಸುಮಾರು ಅಂಗಡಿಗಳಿದ್ದಾವೆ, ಏನು ಕರಪತ್ರ ಮಾಡ್ಕೊಡ್ತೀವಿ ಅಂತ ಹೇಳಿ ಅವ್ರ ಕೆಲಸ. ಯಾಕೆಂದ್ರೆ ಇದು ಸ್ಟಾಂಪ್ ವೆಂಡರ್ಸು, ರೈಟಿಂಗ್ ಮಾಡೋರು, ಅದು ಅವರ ಕೆಲಸಗಳು. ಅವರು ಅಂಗಡಿ ಹಾಕೊಂಡಿದ್ದಾರೆ ಜನರಿಗೆ. ಅವರು ಒಂದು ರೀತಿಯಾಗಿ ಕೆಲವು ಏನು ಗೊತ್ತಾಗದೇ ಇರುವಂಥದ್ದು ಇವ್ರಿಗೆ ಆನ್ಲೈನಲ್ಲಿ ಅಪ್ಲೈ ಮಾಡುವಂಥದ್ದು ಎಷ್ಟು ಜನಕ್ಕೆ ಗೊತ್ತಾಗುತ್ತೆ. ಇವತ್ತು ಎಲ್ಲರೂ ವಿದ್ಯಾವಂತರು ಇರಲ್ಲ. ಹಾಗಾಗಿ ಅವರು ಏನು ಮಾಡಬೇಕು, ಈ ಥರ ಬಂದಂಥ ಜನಗಳಿಗೆ ಅಪ್ಲೈ ಮಾಡ್ಕೊಡೋದು ಆ ಕೆಲಸವನ್ನು ಮಾಡ್ತಾರೆ. ಇಲ್ಲಿ ಅದರಲ್ಲಿ ಏನು ಸಮಸ್ಯೆ ಆಗ್ತಾ ಇದೆ ಅಂದರೆ ಕೆಲವರು ಕೇವಲ ಅದನ್ನ ಅವ್ರು ಏನು ಕೇಳ್ತಾರೆ, ಜನರು ಬಂದು ಅವ್ರ ಹತ್ರ ಏನು ಸರ್ವಿಸ್ ಕೇಳ್ತಾರೆ, ಕೇವಲ ಅಪ್ಲೈ ಮಾಡಿಸ್ಕೊಂಡ್ರೆ ಸಾಕು. ಆದರೆ ಬಹುತೇಕವಾಗಿ ಏನಾಗುತ್ತೆ, ನೀವು ಅಪ್ಲೈ ಮಾಡಿಕೊಟ್ರೆ ಕೇವಲ 1 ವಾರ ಬೇಕು, 4 ದಿವಸ ಬೇಕು, 5 ದಿನ ಬೇಕು. ಆದರೆ ಅಪ್ಲೈ ಮಾಡೋದಕ್ಕೆ ಚಾರ್ಜಸ್ನ ಹೇಳಲ್ಲ. 1000 ರೂಪಾಯಿ ಕೊಡಿ, 2000 ರೂಪಾಯಿ ಕೊಡಿ ಅಂತ ಯಾವ್ಯಾವ ಡಾಕ್ಯುಮೆಂಟ್ಸ್ಗೆ ಒಂದೊಂದು ಅಂತ ಅವರು ನಿರ್ಧಾರ ಮಾಡ್ಕೊಂಡಿರ್ತಾರೆ. ಕೆಲವು ಡಾಕ್ಯುಮೆಂಟ್ಸ್ಗೆ ಇಷ್ಟಿಷ್ಟು ಅಂತ ಫಿಕ್ಸ್ ಮಾಡಿಕೊಂಡು ಅವ್ರು ಹೇಳೋವಂಥದ್ದೇನು, ನಿಮಗೆ ನಾಳೆದೇ ಬೇಕು, ನಾಡಿದ್ದೇ ಬೇಕು ಅಂದರೆ ಈ ರೀತಿಯಾಗಿ ನಾವು ಸಬ್ ರಿಜಿಸ್ಟ್ರಾರ್ ಕಚೇರಿಯಲ್ಲಿ ಕೆಲಸ ಮಾಡೋ ಸಿಬ್ಬಂದಿಗಳಿಗೆ ಇಷ್ಟು ಕೊಡಬೇಕು. ಹಾಗಾಗಿ ಇದಕ್ಕೆ ಏನು ನಾನು ಇವಾಗ ಮಾತಾಡ್ತಾ ಇದ್ದೀನಿ, ಮ್ಯಾರೇಜ್ ಸರ್ಟಿಫಿಕೇಟ್ಗೆ ಸರ್ಕಾರಕ್ಕೆ ಕಟ್ಟುವಂಥದ್ದು 140 ರೂಪಾಯಿ. ಅದ್ರ ಜೊತೆಗೆ ಅವರ ಸರ್ವಿಸು ಏನು ಅವರು ಡಾಕ್ಯುಮೆಂಟ್ಸ್ನ ಅಪ್ಲೋಡ್ ಮಾಡ್ತಾರೆ, ಅದಕ್ಕೊಂದು 100, 150, 200 ಅವ್ರು ಏನು ಫಿಕ್ಸ್ ಮಾಡ್ಕೊಂಡಿರ್ತಾರೆ ಮಾಡ್ಕೋಬಹುದು. ಆದರೆ ಇದಕ್ಕೆ ಅವರು ಕೇಳಿರುವಂಥ ಹಣ 1000 ರೂಪಾಯಿ. ಕೊನೆಗೆ ಇವರು ಚೌಕಾಸಿ ಮಾಡಿದ್ಮೇಲೆ 950 ರೂಪಾಯಿಗೆ ಬಂದಿದೆ. ಏನಂತ ಹೇಳಿದ್ದಾರೆ ಅವರು, ಮೇಲಿರುವಂತಹ ಸಿಬ್ಬಂದಿಗಳಿಗೆ ಕೊಡಬೇಕು, ಇಲ್ಲಾಂದ್ರೆ ಅವರು ಮಾಡಲ್ಲ. ಅದ್ರ ಜೊತೆಗೆ ಇದಕ್ಕೆ ಒಂದು ನೋಟ್ರಿ ಹಾಕಬೇಕು, ಆ ನೋಟ್ರಿ ಎಲ್ಲ ಸೇರಿ 1000 ರೂಪಾಯಿ ಕೊಡಿ ಅಂತ ಕೇಳಿದ್ದಾರೆ. ಆದರೆ ಇವರ ಮಗನಿಗೆ ಅದು ಗೊತ್ತಾಗಿಲ್ಲ. ನಮ್ಮ ತಾಯಿಯವರು ಮತ್ತು ನಮ್ಮ ಮಿಸಸ್ಸು ನೇರವಾಗಿ ಸಬ್ ರಿಜಿಸ್ಟ್ರಾರ್ ಕಚೇರಿಗೆ ಹೋಗ್ಬಿಟ್ಟಿದ್ದಾರೆ. ಅಲ್ಲಿ ಯಾರೋ ಕೆಲಸ ಮಾಡುವಂತ ಸಿಬ್ಬಂದಿ ಸರ್ಕಾರಿ ನೌಕರ ಇವ್ರ ಹತ್ರ 1000 ರೂಪಾಯಿ ಲಂಚ ಕೇಳಿದ್ದಾನೆ ಅಂತೇಳಿ ನಮ್ಮ KRS ಪಕ್ಷಕ್ಕೆ ಫೋನ್ ಮಾಡಿದ್ರು. ನಾವು ಗೊತ್ತಿರಲಿಲ್ಲ ನಮಗೆ ಇವ್ರು ಯಾರ ಹತ್ರ ಹೋಗಿದ್ದಾರೆ ಏನು ಅಂತ. ಮೋಸ್ಟ್ಲಿ ಯಾರೋ ಸರ್ಕಾರಿ ಅಧಿಕಾರಿಗಳು ಅಥವಾ ಸಬ್ ರಿಜಿಸ್ಟ್ರಾರ್ ಕಚೇರಿಯಲ್ಲಿ ಕೆಲಸ ಮಾಡುವಂತ ಸಿಬ್ಬಂದಿ ಲಂಚ ಕೇಳಿರ್ಬೇಕು ಅಂತ ಹೇಳಿ ನಾವು ಬಂದ್ವಿ. ಇವತ್ತು ಬಂದ್ಮೇಲೆ ಗೊತ್ತಾಯ್ತು, ಇಲ್ಲ ಆ ಸಿಬ್ಬಂದಿ ಎಲ್ಲ ಇಲ್ಲಿ ಏನು ಅದೇ ವೃತ್ತಿ ಮಾಡ್ಕೊಂಡಿರುವಂತವ್ರು ಯಾರೋ ಒಬ್ರು ಅಪ್ಲೈ ಮಾಡ್ಕೊಟ್ಟಿದ್ದಾರೆ, ಅವರು ಅವರ ಫೀಸನ್ನ ಕೇಳಿದ್ದಾರೆ ಅಂತ. ಆದ್ರೂ ನಾವು ಇವ್ರಿಗೆ ಏನು ಅವ್ರು ಅಪ್ಲೈ ಮಾಡಿಕೊಟ್ರು, ಅವ್ರು ಕೊಟ್ಟಿರುವಂತ ಫೀಸು ಜಾಸ್ತಿನೇ. ಆದರೆ ಅವರು ಸಂಪೂರ್ಣವಾಗಿ ಇವಾಗ ಕೆಲಸ ಮಾಡಲಿಲ್ಲ. ನಮಗೆ ಸರ್ಟಿಫಿಕೇಟ್ ಅಂತೂ ಸಿಕ್ತು, ಇಲ್ಲಿ ಒಂದು ನೋಟ್ರಿ ಆಗಬೇಕಿತ್ತು. ಆದರೆ ನೋಟ್ರಿನ ನೀವು ಮಾಡಿಸ್ಕೋಬೇಕು, ನಾವು ಮಾಡಿಸ್ಕೊಡಕ್ಕೆ ಬರಲ್ಲ. ಯಾಕೆಂದ್ರೆ ನಾವು ಕೊಟ್ಟಿರುವಂಥದ್ದು 500 ರೂಪಾಯಿ. ಅವ್ರಿಗೀಗ ಖರ್ಚಾಗಿರುವಂಥದ್ದು ಸರ್ಕಾರಕ್ಕೆ ಕಟ್ಟಿರುವಂಥದ್ದು 140 ಪ್ಲಸ್ 360 ರೂಪಾಯಿ ಅವರ ಪ್ರೊಫೆಷನಲ್ ಚಾರ್ಜಸ್ ಅಂತ ಮಾಡ್ಕೊಂಡಿದ್ದಾರೆ. ನಾವು ಯಾಕೆ ಇಷ್ಟೆಲ್ಲ ಹೇಳ್ತಾ ಇದ್ದೀನಿ ಅಂದರೆ, ಕಂದಾಯ ಸಚಿವರು ಏನು ಕೃಷ್ಣ ಬೈರೇಗೌಡರು ಯೋಚನೆ ಮಾಡಬೇಕು. ನಾವಿವತ್ತು ಎಲ್ಲವನ್ನು ಆನ್ಲೈನ್ ಮಾಡ್ತಾ ಇದ್ದೀವಿ. ಆನ್ಲೈನ್ ಮಾಡಬೇಕಾದಾಗ ಇವತ್ತು ಗ್ರಾಮೀಣ ಭಾಗದಲ್ಲಿರುವಂತಹ ರೈತರು, ಅವಿದ್ಯಾವಂತರು ಯಾವ ರೀತಿ ಅವ್ರನ್ನ ಡಾಕ್ಯುಮೆಂಟ್ಸ್ನ ತಗೊಳ್ಳೋದಕ್ಕೆ ಸಬ್ ರಿಜಿಸ್ಟ್ರಾರ್ ಕಚೇರಿ ಇರ್ಬೋದು, ತಹಸೀಲ್ದಾರ್ ಕಚೇರಿಗಳಲ್ಲಿ ದಿನನಿತ್ಯ ಜನರನ್ನ, ರೈತರನ್ನ, ಅವಿದ್ಯಾವಂತರನ್ನ ಶೋಷಣೆ ಮಾಡ್ತಾ ಇದ್ದಾರೆ. ಆ ಮುಖಾಂತರ ಇವತ್ತು ಸರ್ಕಾರಿ ಅಧಿಕಾರಿಗಳು ಸಿಗಾಕೊಳ್ಳೋ ಚಾನ್ಸೇ ಇಲ್ಲ. ಯಾಕೆಂದ್ರೆ ಮಧ್ಯವರ್ತಿಗಳ ಮುಖಾಂತರನೇ ಇವತ್ತು ಲಂಚ ಪಡಿತಾ ಇರೋದು. ಅಥವಾ ಇದಕ್ಕೆ ಬೇಕಾಗಿರುವಂತ ಹಣ ಅವ್ರಿಗೆ ಎಷ್ಟು ಬೇಕೋ ಅದನ್ನ ಈ ತರ ಮಧ್ಯವರ್ತಿಗಳು ಯಾರ್ಯಾರು ಇರ್ತಾರೆ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡ್ತಾರೆ, ಇವ್ರ ಹೆಸರಲ್ಲಿ ಅವರೇ ಫೀಸ್ ಅಂತ ತಗೊಂಡು ಅವರು ಕೊಡುವಂತ ಕೆಲಸಗಳಾಗ್ತಾ ಇದೆ. ಇದಕ್ಕೆ ರಾಜ್ಯ ಸರ್ಕಾರ ಯಾವುದಾದ್ರೂ ಒಂದು ವಿಶೇಷವಾಗಿ ಈ ರೀತಿ ಅವಿದ್ಯಾವಂತರು, ರೈತರು ಹೋದಾಗ ಸೇವೆ ಕೊಡುವಂತದ್ದನ್ನ ಪ್ರಾರಂಭಿಸಬೇಕು ರಾಜ್ಯ ಸರ್ಕಾರ. ಇಲ್ಲ ಅಂದ್ರೆ ಈ ರೀತಿಯಾಗಿ ಶೋಷಣೆಗಳು ಆಗ್ತಾನೆ ಇರ್ತವೆ. ಮತ್ತೆ ಸರ್ಕಾರಿ ಅಧಿಕಾರಿಗಳು ಸಿಗಾಕೊಳ್ಳೋದು ಇಲ್ಲ. ಯಾರು ಇವಾಗ ನೇರವಾಗಿ ಇವ್ರ ಹತ್ರ 450 ರೂಪಾಯಿ ಕೇಳಿದಾರಲ್ಲ, ಇದನ್ನ ಯಾರು ಕೊಡ್ತಾ ಇದ್ರು ಅಂತ ಅವ್ರು ಹೇಳಲ್ಲ. ಇಲ್ಲಿ ಇನ್ನೊಂದು ಘಟನೆ ನಡೀತು.
ನಾನು ಇವ್ರ ಹತ್ರ ಯಾರು ಅಪ್ಲೈ ಮಾಡಿದ್ರು ಅವ್ರ ಹತ್ರ ಬಂದು ಏನೇನಾಗಿದೆ ಇದ್ರ ಬಗ್ಗೆ ಕೇಳಿದಾಗ ಅವ್ರು ಹೇಳಿದ್ರು, ಒಂದು ಡಾಕ್ಯುಮೆಂಟ್ ಕೊಟ್ಟು ಈ ತರ ಅಪ್ಲಿಕೇಶನ್ ಕೊಟ್ಟರು, ಸರ್ ಇದಾಗಿದೆ, ಮೇಲೆ ಹೋಗಿ ಅವ್ರ ಹತ್ರ ಅಪ್ರೂವಲ್ ಮಾಡಿಸ್ಕೊಂಡ್ ಬನ್ನಿ ಅಂತ. ಇಲ್ಲಿಂದ 10-15 ಮೆಟ್ಲಿಲ್ಲ, ನಾನು ಕೆಳಗಿಂದ ಮೇಲೆ ಹೋಗೋಷ್ಟಲ್ಲೇ ಅಲ್ಲಿ ಕೆಲಸ ಮಾಡುವಂತ ಸಿಬ್ಬಂದಿ ಅವ್ರಿಗೆ ಫೋನ್ ಮಾಡಿದ್ದಾರೆ. ಯಾರು ಅಂಗಡಿಗಳು ಇಟ್ಕೊಂಡಿರೋರು, ಯಾರು ಇದನ್ನ ಅಪ್ಲಿಕೇಶನ್ ಅಪ್ಲೋಡ್ ಮಾಡಿದ್ದಾರೆ, ಅವರು ಒಳಗಡೆ ಕೆಲಸ ಮಾಡುವಂತ ಸಿಬ್ಬಂದಿಗೆ ಫೋನ್ ಮಾಡಿ ಇಂಥವ್ರು ಬಂದ್ಬಿಟ್ಟಿದ್ದಾರೆ, ದಯಮಾಡಿ ಅವ್ರಿಗೆ ಪಟ್ಟಂತ ಮಾಡ್ಕೊಟ್ಬಿಡಿ ಅಂತ ಹೇಳಿ ಫೋನ್ ಮಾಡ್ತಾ ಇದ್ದಾರೆ. ನೋಡಿ ಯಾವ ರೀತಿಯಾಗಿ ನೆಟ್ವರ್ಕ್ ಇದೆ ಅಂತ. ಎಲ್ಲ ಅಡ್ಜಸ್ಟ್ಮೆಂಟ್ಸು. ಇಲ್ಲಿ ಇವರು ಪ್ರೊಫೆಷನಲ್ ಚಾರ್ಜಸ್ ಅಂತ ಇಸ್ಕೋತಾರೆ, ಜನರು ನಾವು ಇವ್ರ ಹತ್ರ ಕೇಳಕ್ಕಾಗಲ್ಲ, ಇವರೇ ಅವ್ರಿಗೆ ಕೊಡಬೇಕು ಅಂತ ಹೇಳಿ ಲಂಚನೂ ವಸೂಲಿ ಮಾಡಿಕೊಂಡು ತಿಂಗಳು ಪೇಮೆಂಟ್ ಮಾಡ್ತಾರೋ ದಿನ ಪೇಮೆಂಟ್ ಮಾಡ್ತಾರೋ ಗೊತ್ತಿಲ್ಲ. ಈ ರೀತಿಯಾದಂತಹ ಅವ್ಯವಹಾರಗಳು ಇವತ್ತು ನಡೀತಾ ಇರುವಂತದ್ದು. ರಾಜ್ಯ ಸರ್ಕಾರ ಏನು ಆನ್ಲೈನ್ ಅಂತ ಹೊರಟಿದೆ, ಆನ್ಲೈನ್ ಮುಖಾಂತರ ಏನೇನೋ ಅಪ್ಲಿಕೇಶನ್ ಗಳನ್ನ ಸಬ್ಮಿಟ್ ಮಾಡ್ತೀವಿ, ಇಲ್ಲಿ ಲಂಚದ ವ್ಯವಹಾರ ಈ ರೀತಿಯಾಗಿ ನಡೀತಾ ಇದೆ. ದಯಮಾಡಿ ರಾಜ್ಯದ ಜನ ತಿಳ್ಕೋಬೇಕು, ಇದಕ್ಕೆ ಎಷ್ಟು ಡಾಕ್ಯುಮೆಂಟೇಶನ್ಗೆ ಚಾರ್ಜಸ್ ಆಗುತ್ತೆ, ಅದನ್ನ ಕೊಟ್ಟು ಯಾರು ಆನ್ಲೈನ್ ಮುಖಾಂತರ ಮಾಡಿಸ್ತೀರಾ, ಸೈಬರ್ ಸೆಂಟರ್ಗಳಲ್ಲೋ ಅಥವಾ ಯಾರ ಮುಖಾಂತರ ಮಾಡಿಸ್ತೀರಾ ಅವ್ರಿಗೆ ಅವ್ರ ಚಾರ್ಜಸ್ ಏನಿದೆ ಅದನ್ನ ಕೊಡಿ. ನೇರವಾಗಿ ಅಪ್ಲಿಕೇಶನ್ ಹಾಕಿದ ನಂತರ ಕೆಲವಕ್ಕೆ ಒಂದೊಂದು ಸಮಯ ನಿಗದಿ ಮಾಡಿದ್ದಾರೆ ಸಕಾಲದಲ್ಲಿ, 15 ದಿನ, 4 ದಿನ, 7 ದಿನ ಅಂತ. ಅಲ್ಲಿವರೆಗೂ ತಾಳ್ಮೆಯಿಂದ ಕಾಯಿರಿ. ಅಲ್ಲೂ ಆಗ್ಲಿಲ್ಲ ಅಂದಾಗ ಕಚೇರಿಗಳಿಗೆ, ಸರ್ಕಾರಿ ಕಚೇರಿ ನೀವು ಅಲ್ಲಿ ಯಾವುದಕ್ಕೆ ಸಬ್ಮಿಟ್ ಮಾಡಿರ್ತೀರ ಆ ಕಚೇರಿಗಳಿಗೆ ಭೇಟಿ ಕೊಡಿ. ಈ ರೀತಿಯಾಗಿ ನಾವು ಮಾಡಿದೀವಿ ಅಂತ ಕೇಳಿ, ಏನಾದ್ರು ಸಮಸ್ಯೆಗಳಿದ್ರೆ ಅದು ಬಗೆಹರಿಸುವಂತ ಕೆಲಸ ಆಗುತ್ತೆ. ಹಾಗಾಗಿ ನೀವು ಲಂಚ ಕೊಡುವಂತ ಕೆಲಸವನ್ನ ಮಾಡಬೇಡಿ. ಮತ್ತೆ ಈ ರೀತಿಯಾಗಿ ಮಧ್ಯವರ್ತಿಗಳ ಹಾವಳಿಯನ್ನು ತಪ್ಪಿಸಬೇಕು ಅಂತ ಹೇಳಿ ರಾಜ್ಯ ಸರ್ಕಾರಗಳು ಈ ರೀತಿ ಆನ್ಲೈನ್ ಅಂತ ತಂದಿರೋದು, ಡಿಜಿಟಲ್ ಮಾಡ್ತಿರೋದು. ಆದ್ರೆ ಇವತ್ತಿನ ಇನ್ನೂ ನಮ್ಮ ರಾಜ್ಯದಲ್ಲಿ ಮತ್ತೆ ದೇಶದಲ್ಲಿ 100% ವಿದ್ಯಾವಂತರಿಲ್ಲ. ಯಾಕೆಂದ್ರೆ 100% ಶಿಕ್ಷಣ ಕೊಡುವಂತಹ ಸರ್ಕಾರಗಳು ಇನ್ನೂ ನಮ್ಮ ದೇಶದಲ್ಲಿ ಬಂದಿಲ್ಲ. ಇವತ್ತು ಆ ವಿಚಾರವನ್ನ ಮಾತಾಡೋಕೆ ಹೋದ್ರೆ, ಶಿಕ್ಷಣದ ವಿಚಾರ ಮಾತಾಡೋಕೆ ಹೋದ್ರೆ ಅದು 1 ಗಂಟೆ ಕಾಲ ಮಾತಾಡಬಹುದು ನಾವು. ಹಾಗಾಗಿ ಶಿಕ್ಷಣದ ವ್ಯವಸ್ಥೆಯನ್ನು ಸರಿಯಾಗಿ ಮಾಡದೆ ಇವತ್ತು ಡಿಜಿಟಲೈಸ್ ಅಂತ ಹೇಳಿ, ಡಿಜಿಟಲ್ ಅಂತ ಹೇಳಿ, ಆನ್ಲೈನ್ ಅಂತ ಮಾಡಿರುವಂತಹ ಸರ್ಕಾರಗಳು ರಾಜ್ಯದ ಜನರ ಜೇಬ್ಗೆ ಕತ್ರಿ ಯಾವ್ಯಾವ ರೀತಿ ಹಾಕಬಹುದು ಅದನ್ನೆಲ್ಲ ಮಾಡ್ತಾ ಇದೆ. ದಯಮಾಡಿ ರಾಜ್ಯದ ಜನ ಎಚ್ಚರಿಕೆಯಿಂದ ಇದೆ. ಏನು ಆನ್ಲೈನ್ ಅಂತಾರೆ, ನಿಮ್ಗೆ ಆಗ್ಲಿಲ್ಲ ಅಂದಾಗ ಸೈಬರ್ ಸೆಂಟರ್ಗೋ ಅಥವಾ ಆನ್ಲೈನ್ ಅಲ್ಲಿ ಯಾರ್ಯಾರು ಅಪ್ಲಿಕೇಶನ್ ಹಾಕೊಡ್ತೀವಿ ಅಂತಾರೋ ಕೇವಲ ಅಪ್ಲಿಕೇಶನ್ ಗಳನ್ನ ಮಾತ್ರ ಹಾಕ್ಸಿ. ಅದಾದ ನಂತರ ಅದಕ್ಕೆ ಸಮಯಾವಕಾಶ ಎಷ್ಟು ದಿನ ಇದೆ ಅಂತ ಅವ್ರ ಹತ್ರನೇ ಕೇಳ್ಕೊಳ್ಳಿ. ಅದಾದ್ಮೇಲೆ ಸರ್ಕಾರಿ ಕಚೇರಿಗಳಿಗೆ ಭೇಟಿ ಕೊಡಿ. ಇಷ್ಟನ್ನ ಹೇಳ್ತಾ ಇವರು ಏನು ಧೈರ್ಯ ಮಾಡಿ ನಮ್ಮ ಜೊತೆ ಬಂದಿದ್ದಾರೆ. ಪಾಪ ತಾಯಿ ಇನ್ನೂ ಎದುರ್ಕೋತಾ ಇದ್ದಾರೆ, ನನ್ನ ಮಗಂಗೆ ಏನಾದ್ರು ಆಗ್ಬಿಡುತ್ತಾ ಅಂತ. ಆ ತರದ್ದು ಯಾವುದೇ ರೀತಿಯ ಭಯ ಬೇಡ. ಇವತ್ತು ನಿಮ್ಮ ಮಗ ಮುಂದೆ ಬಂದಿದ್ದಾನೆ, ಭ್ರಷ್ಟಾಚಾರನ ನಿಲ್ಲಿಸಬೇಕು ಅಂತೇಳಿ ಮುಂದೆ ಬಂದಿದ್ದಾನೆ. ಈ ರೀತಿಯಾಗಿ ರಾಜ್ಯದ ಜನರಿಗೆ ನಾನು ಮತ್ತೊಮ್ಮೆ ಕರೆ ಕೊಡ್ತೀನಿ. ನೋಡಿ, ಪಾಪು ನಿಂತ್ಕೊಂಡು ಇವರು ಇದೊಂದು ಬ್ಯಾರೆ ಸರ್ಟಿಫಿಕೇಟ್ ತಗೊಳ್ಳೋದಕ್ಕೆ ಬೇಜಾರು ಮಾಡ್ಕೋತಾರೆ. 1000 ರೂಪಾಯಿ ಸರ್, 1000 ರೂಪಾಯಿ ಸರ್ ಅಂತ ಅವ್ರು ಹೊಟ್ಟೆ ಹುರ್ಕೋತಾ ಇದ್ದಾರೆ. ಕೂಲಿ ಕೆಲಸ ಮಾಡುವಂತವ್ರು ದಿನಕ್ಕೆ 300-400 ರೂಪಾಯಿಗೆ ಕೆಲ್ಸಕ್ಕೆ ಹೋಗುವಂತವ್ರು ಒಂದೇ ಒಂದು ಡಾಕ್ಯುಮೆಂಟ್ ತಗೊಳ್ಳೋದಕ್ಕೆ 1000 ರೂಪಾಯಿ ಕಟ್ಟಬೇಕು ಅಂದ್ರೆ ಎಲ್ಲಿಂದ ಬರುತ್ತೆ ಸ್ವಾಮಿ? ದಯಮಾಡಿ ರಾಜ್ಯದ ಜನ ಈ ರೀತಿಯಾಗಿ ಧೈರ್ಯ ಮಾಡಬೇಕು, ಮುಂದೆ ಬನ್ನಿ. ಯಾರೇನು ಮಾಡಕ್ಕಾಗಲ್ಲ. ನಾವೇನ್ ಕೇಳ್ತಾ ಇದೀವಿ, ಭ್ರಷ್ಟಾಚಾರ ನಿಲ್ಲಿಸಬೇಕು, ಲಂಚ ಮುಕ್ತ ಕರ್ನಾಟಕವನ್ನ ನಿರ್ಮಾಣ ಮಾಡಬೇಕು ಅಂತೇಳಿ ಪಣ ತೊಟ್ಟು ಹೊರಟಿರುವಂತಹ KRS ಪಕ್ಷಕ್ಕೆ ನೀವೆಲ್ಲರೂ ಬೆಂಬಲ ಕೊಡಬೇಕು, ಕೈ ಜೋಡಿಸಬೇಕು, ಧೈರ್ಯ ಮಾಡಬೇಕು. ಯಾವನೇ ಸರ್ಕಾರಿ ಅಧಿಕಾರಿ ನಮ್ಮ ಹತ್ರ ಲಂಚ ಕೇಳಿದ್ರೆ ಇಲ್ಲ ನಾವು ಕೊಡಲ್ಲ, ಯಾಕೆ ಧೈರ್ಯ ಮಾಡ್ಬೇಕು. KRS ಪಕ್ಷಕ್ಕೆ ಹೇಳ್ತೀವಿ. ಇಲ್ಲ ಯಾರೋ ಮೇಡಮ್ ಹೇಳ್ತಾ ಇದ್ರು, ಏನು ಇದನ್ನ ಅಪ್ರೂವ್ ಮಾಡಿದಂತವ್ರು, ಸರ್ ನಿಮ್ KRS ಪಕ್ಷದವ್ರು ಒಬ್ರು ಇದ್ದಾರೆ ಸರ್, ನನ್ಗೆಲ್ಲ ಫೋನಲ್ಲಿ ಹೇಳ್ಬಿಡ್ತಾರೆ, ನಾನು ಮಾಡ್ಕೊಡ್ತೀನಿ. ಅವ್ರು ಯಾರು ಅಂತ ನನ್ಗೆ ನಿಜವಾಗ್ಲೂ ಗೊತ್ತಿಲ್ಲ. ವೆಂಕಟೇಶ್ ಅಂತೆ, ಲಗ್ಗೆರೆಯ ಏನು ಸಬ್ ರಿಜಿಸ್ಟರ್ ಆಫೀಸ್ಗೆ ಫೋನ್ ಮಾಡಿ ಕೆಲಸಗಳನ್ನ ಮಾಡಿಸ್ಕೊತಾ ಇದಾರಂತೆ. ದಯಮಾಡಿ ವೆಂಕಟೇಶ್, ನೀವು ಈ ಲೈವ್ ನ ನೋಡ್ತಾ ಇರ್ತೀರಾ, ಪಕ್ಷದ ಜೊತೆ ಹಂಗೆ ತೊಡಗಿಸ್ಕೊಳ್ಳಿ, ಪಕ್ಷದ ಕೆಲಸಗಳನ್ನ ಮಾಡಿ, ಪಕ್ಷದ ಪ್ರಚಾರವನ್ನ ಮಾಡಿ. ಬರೀ ಇಲ್ಲಲ್ಲ ನೀವು ಪ್ರಚಾರ ಮಾಡಬೇಕಾಗಿರೋದು. ಈ ರೀತಿಯಾಗಿ ನೀವು ಮಾಡ್ಕೊಂಡಿರೋ ಕೆಲಸವನ್ನ ಲೈವ್ ಮುಖಾಂತರ ಜನರಿಗೆ ಹೇಳಿ, ಹೌದು ನಾನು KRS ಪಕ್ಷದ ಹೆಸರು ಹೇಳ್ಕೊಂಡು ಈ ರೀತಿಯಾಗಿ ಕೆಲಸಗಳನ್ನ ಲಂಚ ಇಲ್ಲದೆ ಮಾಡಿಸ್ಕೊತಾ ಇದ್ದೀನಿ ಅಂತ ನೀವು ಒಂದು ಲೈವ್ ಮಾಡಿ ಹೇಳಿ, ಸಕ್ರಿಯವಾಗಿ ಪಕ್ಷದ ಜೊತೆ ತೊಡಗಿಸ್ಕೊಳ್ಳಿ ಅಂತ ಹೇಳ್ತಾ ಮತ್ತೊಮ್ಮೆ ರಾಜ್ಯದ ಜನರಿಗೆ ಯಾವುದೇ ಕಚೇರಿ ಆಗಿರ್ಬೋದು, ಸರ್ಕಾರಿ ಕಚೇರಿಗಳಲ್ಲಿ ಲಂಚ ಕೊಡದಲ್ಲೇ ನಿಮ್ಮ ಕೆಲಸವನ್ನ ನ್ಯಾಯಬದ್ಧವಾಗಿ ನೀವು ಮಾಡಿಸ್ಕೊಳ್ಳಿ. ಅವ್ರು ಯಾರೇ ಅಧಿಕಾರಿ ಮಾಡ್ಕೊಡಲ್ಲ ಅಂತ ಹೇಳಿದ್ರೆ KRS ಪಕ್ಷದ ಗಮನಕ್ಕೆ ಅಂತಾನೆ ನಾವು ಅದನ್ನ ಮಾಡಿಸ್ಕೊಡ್ತೀವಿ ಅಂತ ಹೇಳ್ತಾ, ಭ್ರಷ್ಟರೇ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ ಲಂಚ ಮುಕ್ತ ಕರ್ನಾಟಕ, ಭ್ರಷ್ಟಾಚಾರ ಮುಕ್ತ ಕರ್ನಾಟಕ, ಬಸವಣ್ಣನವರ ಕಲ್ಯಾಣ ಕರ್ನಾಟಕ, ಕುವೆಂಪುರವರ ಸರ್ವೋದಯ ಕರ್ನಾಟಕ, KRS ಪಕ್ಷಕ್ಕೆ ಜೈ.